ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದ ಮಾಧವಃ. ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತ ವೀರ ನರೇಂದ್ರಂ ತ್ವಾಂ ವಂದೇ ಸಿಂಹನಿನಾದಂ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸಂಸ್ಥೆಯ ಶ್ರದ್ಧೆಯ ಗುರುಗಳೇ ಮತ್ತು ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಇಂಜಿನಿಯರಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡಿರುವಂತಹ ನಿಮ್ಮೆಲ್ಲರಿಗೆ ಸಂಸ್ಥೆಯವರು ಈ ಕೋರ್ಸನ್ನು ಪರಿಚಯ ಮಾಡೋದರ ಜೊತೆಗೆ ನಿಮ್ಮೆಲ್ಲರಿಗೆ ಪ್ರೇರೇಪಣೆಯನ್ನು ಮಾಡಿ ಅಧ್ಯಯನದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ಉತ್ಕೃಷ್ಟತೆಯನ್ನು ಸಾಧಿಸಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡು ಈ ಇಂಡಕ್ಷನ್ ಪ್ರೋಗ್ರಾಮನ್ನು ಆಯೋಜನೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಇದು ಎಲ್ಲ ಕೋರ್ಸ್ಗಳಿಗೂ ಇರುತ್ತೆ, ನಾಟ್ ಓನ್ಲಿ ಟು ದಿ ಇಂಜಿನಿಯರಿಂಗ್ ಕೋರ್ಸ್, ಎಲ್ಲ ಕೋರ್ಸ್ಗಳಿಗೂ ಇರುತ್ತೆ. ಇದರ ಉದ್ದೇಶ ಏನು ಅಂದರೆ, ಯಾಕೆ ಇದು, ವೈ ಇಂಜಿನಿಯರಿಂಗ್, ಮತ್ತೆ ನೀವು ಏನು ಮಾಡಬೇಕು, ನಿಮ್ಮದು ದೃಷ್ಟಿಕೋನ, ನಿಮ್ಮ ಆಲೋಚನೆಗಳು ಹೇಗಿರಬೇಕು, ಟು ಎನ್ರಿಚ್ ಯುವರ್ ಸೆಲ್ಫ್, ನಿಮ್ಮದು ರೋಲ್ ಏನು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟು ನಿಮಗೆ ಮೋಟಿವೇಟ್ ಮಾಡಿ ನಿಮ್ಮನ್ನ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿರ್ತದೆ. ನನಗೆ ಬಹಳ ಸಂತೋಷ, ಈ ಕಾಲೇಜಿನಲ್ಲಿ ಪ್ರತಿ ವರ್ಷ ಹೀಗೆ ಆಯೋಜನೆ ಮಾಡುವಂತಹ ಇಂಡಕ್ಷನ್ ಪ್ರೋಗ್ರಾಮ್ನಲ್ಲಿ ಪ್ರತಿ ವರ್ಷನೂ ಒಂದೊಂದು ವಿಷಯವನ್ನು ಕುರಿತು ವಿದ್ಯಾರ್ಥಿಗಳ ಜೊತೆ ಚಿಂತನೆ ಮಾಡೋದಕ್ಕೆ ಇಲ್ಲಿ ಅವರು ಅವಕಾಶ ಕೊಡ್ತಾರೆ. ಈ ಅವಕಾಶಕ್ಕಾಗಿ ಅವರಿಗೆ ವಂದಿಸಿ ಇವತ್ತು ನಾನು ನಿಮ್ಮ ಜೊತೆ ಒಂದು 2-3 ವಿಚಾರಗಳನ್ನು ಹಂಚಿಕೊಳ್ತೇನೆ. ಎಲ್ಲರಿಗೂ ಕನ್ನಡ ತಿಳಿತಾ ಇದೆಯಾ? ಎಲ್ಲರಿಗೂ ಕನ್ನಡ ತಿಳಿತಾ ಇದೆಯಾ? ಹಿಂದಿನವ್ರಿಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ನಿಮಗೆ ಅನಿಸಿರ್ಬೇಕು, ಏನಪ್ಪ 3 ದಿನ ಆಯಿತು, ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಾರೆ, ಏನೇನೋ ಹೇಳಿಸ್ತಾರೆ, ಆ್ಯಕ್ಚುಲಿ ನಾವು ಬಂದಿರೋ ಉದ್ದೇಶನೇ ಬೇರೆ, ಹೀಗೆಲ್ಲ ನಿಮಗೆ ಅನಿಸಿರ್ಬಹುದು. ಆದರೆ ಈ ಸಣ್ಣ ಸಣ್ಣ ಸಂಗತಿಗಳು ನಿಮಗೆ ಎಷ್ಟು ಉಪಕಾರವನ್ನು ಮಾಡ್ತವೆ ನಿಮ್ಮ ಪರ್ಸನಲ್ ಲೈಫ್ ಬಿಲ್ಡ್ ಮಾಡಿಕೊಳ್ಳೋದಕ್ಕೆ ಅಂದರೆ, ನಿಮಗೆ ಗೊತ್ತಿರಲಾರದ ಹಾಗೆ ವಿತೌಟ್ ಯುವರ್ ನೋಟಿಸ್ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಿಗುವಂಥ ಸಣ್ಣ ಸಣ್ಣ ಹಿಂಟ್ಸ್, ಸಣ್ಣ ಸಣ್ಣ ಅಂಶಗಳು, ಸಣ್ಣ ಸಣ್ಣ ಪಾಯಿಂಟ್ಸ್ ನಿಮ್ಮನ್ನ ಎಲ್ಲೋ ಒಂದು ಕಡೆ ಸ್ಟ್ರೆಂಥನ್ ಮಾಡ್ತಿರ್ತವೆ, ಎನ್ರಿಚ್ ಮಾಡ್ತಿರ್ತವೆ. ಅವುಗಳನ್ನು ಸ್ವೀಕಾರ ಮಾಡುವಂಥ ಮನೋಭಾವ ಇರಬೇಕು. ಏನಪ್ಪ, ಯಾಕೆ ಮಾಡ್ತಾರೆ, ಏನು ಹೇಳ್ತಾರೆ, ಇದೆಲ್ಲ ನಮಗೆ ಗೊತ್ತಿದೆ, ಈ ಥರದ ಮನೋಭಾವ ಇರಬಾರ್ದು. ಇನ್ನೊಂದ್ಸರಿ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ನಾವು ಯಾರೇ ಇರಲಿ, ನಾವು ಹೋಗೋ ಪಾತ್ ಒಳಗಡೆ ಸಿಗುವಂಥ ಪ್ರತಿ ಸಂಗತಿಗಳು, ಪ್ರತಿ ವಿಷಯಗಳು ನಮಗೆ ಗೊತ್ತಿರಲಾರದ ಹಾಗೆ ನಮ್ಮ ಒಳಗಡೆ ಒಂದು ಚೈತನ್ಯವನ್ನು ನಿರ್ಮಾಣ ಮಾಡ್ತಿರ್ತವೆ. ನಮಗೆ ಗೊತ್ತಿರೋದಿಲ್ಲ, ಆದರೆ ಅವು ಎಫೆಕ್ಟ್ ಮಾಡ್ತಿರ್ತವೆ. ಅವುಗಳನ್ನು ಸ್ವೀಕಾರ ಮಾಡುವಂಥ ಮನೋಭಾವದಿಂದ ಅವುಗಳ ಫಲಾಫಲ ತೀರ್ಮಾನ ಆಗುತ್ತೆ. ಆದ್ದರಿಂದ ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ಇಂಥ ಅವಕಾಶಗಳು ಬಹಳ ಕಡೆ ಸಿಗೋದಿಲ್ಲ. ನಾನು ಈ ಅವಕಾಶವನ್ನು ಬಳಸಿಕೊಂಡು ಒಂದು 2-3 ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ನಾನು ವಿಚಾರ ಮಾಡ್ತಿದ್ದೆ, ಏನು ಹೇಳೋದು. ಸರ್ ಹೇಳಿದ್ರು, ಹ್ಯೂಮನ್ ವ್ಯಾಲ್ಯೂಸ್ನ ಬೇಸ್ ಇಟ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಟ್ ಮಾಡಿ. ಇತ್ತೀಚಿನ ದಿನಮಾನಗಳಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ತರುಣಿಯರಾದವರು ತುಂಬ ಬುದ್ಧಿವಂತರು ಇರ್ತಾರೆ. ಓದೋ ವಿಷಯದಲ್ಲಿ, ಬರೆಯೋ ವಿಷಯದಲ್ಲಿ, ಸ್ಕಿಲ್ ವಿಷಯದಲ್ಲಿ, ಇನ್ಯಾವುದಾದ್ರೂ ವಿಷಯದಲ್ಲಿ ಅವ್ರನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿದರೆ ದೇ ವಿಲ್ ಬಿ ಟಾಪರ್ಸ್ ಆಲ್ವೇಸ್.
ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಸೋತು ಬಿಡ್ತಾರೆ, ಅವ್ರು ಹಿಂದೆ ಬಿದ್ದು ಬಿಡ್ತಾರೆ. ಓದುವ ಕಾಲಕ್ಕೆ ಇರುವಂತಹ ಉತ್ಸಾಹ, ಪ್ರಾರಂಭದಲ್ಲಿ ಇದ್ದಂತಹ ಉತ್ಸಾಹ ಕೊನೆಯವರೆಗೂ ಉಳಿಯೋದೇ ಇಲ್ಲ. ಇನ್ನೂ ಕೆಟ್ಟದಾಗಿ ವಿಚಾರ ಮಾಡೋದಂದ್ರೆ, ಯಾರು ತುಂಬಾ ಬುದ್ಧಿವಂತರಿರ್ತಾರೋ, ತುಂಬಾ ಆಲೋಚನೆಯನ್ನ ಮಾಡ್ತಿರ್ತಾರೋ, ತುಂಬಾ ಸೋಶಿಯೋ ಓರಿಯೆಂಟೆಡ್ ವಿಚಾರಗಳಲ್ಲಿ ಭಾಗವಹಿಸ್ತಿರ್ತಾರೋ, ಅವರೇ ಮುಂದೆ ಹೋದಾಗೆ ಡಿವಿಯೇಟ್ ಆಗಿ ಅವರು ಸೋಶಿಯೋ ವಿರುದ್ಧ ಸಮಾಜಕ್ಕೆ ಅಪಚಾರ ಆಗುವಂತಹ, ನೈತಿಕ ಅಪಚಾರ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥದ್ದೆಲ್ಲ ಆಗಬಾರ್ದು ಅಂತಂದ್ರೆ ವಿ ಹ್ಯಾವ್ ಟು ಹ್ಯಾವ್ ಸಚ್ ಕಾನ್ಫಿಡೆನ್ಸ್. ನಮ್ಗೊಂದೇನೋ ವಿಶ್ವಾಸ ಇರಬೇಕು, ನಮ್ಗೊಂದೇನೋ ನಂಬಿಕೆ ಇರಬೇಕು, ನಮ್ಗೊಂದೇನೋ ಆತ್ಮಸ್ಥೈರ್ಯ ಇರಬೇಕು. ಆ ವಿಶ್ವಾಸ, ನಂಬಿಕೆ, ಆತ್ಮಸ್ಥೈರ್ಯ ನಮ್ಮನ್ನ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ ಅಂದ್ರೆ, ನಾಳೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಸಂಗತಿಗಳನ್ನ ನಾವು ಎದುರಿಸುವಂತಹ ಎದೆಗಾರಿಕೆಯನ್ನ ಅದು ನೀಡುತ್ತದೆ. ಆದ್ದರಿಂದ ನಮ್ಮೆಲ್ಲರ ಒಳಗಡೆನೂ ಇರಬೇಕಾದಂತಹ ಅತ್ಯಂತ ಮಹತ್ವದ ಗುಣ ಯಾವುದು ಅಂದ್ರೆ ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ. ರಿಮೆಂಬರ್ ದಿಸ್ ವರ್ಡ್. ನಮ್ಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇದ್ದರೆ ಅಸಾಧ್ಯವಾದ ಕೆಲಸಗಳು ಸಾಧ್ಯವಾಗ್ತವೆ, ಸುಲಭ ಸಾಧ್ಯವಾಗ್ತವೆ. ಒಂದು ವೇಳೆ ಸ್ವಂತ ವಿಶ್ವಾಸ, ಸ್ವಂತ ಶ್ರಮದ ಮೇಲೆ, ಸ್ವಂತ ಬಲದ ಮೇಲೆ ನಂಬಿಕೆ ಇರದೇ ಇದ್ರೆ ಸುಲಭವಾದ ವಿಷಯಗಳು ಕಠಿಣವಾಗಿ ಬಿಡುತ್ತವೆ. ದಿಸ್ ಈಸ್ ದ ಲಾಜಿಕ್. ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಫೇಲ್ಯೂರ್ ಈಸ್ ಇದೊಂದೇ, ಬಾಕಿ ಏನು ಇರೋದಿಲ್ಲ. ಕೆಲವರು ಯಾಕೆ ಗೆಲ್ತಾರೆ, ಸಕ್ಸಸ್ಫುಲ್ ಪರ್ಸನ್ ಆಗ್ತಾರೆ, ಬಾಕಿ ಎಲ್ಲ ಯಾಕೆ ಸೋಲ್ತಾರೆ ಅಂದ್ರೆ, ಗೆದ್ದವರಿಗೆ ತಮ್ಮ ಮೇಲೆ ವಿಶ್ವಾಸ ಇರುತ್ತೆ. ದೇ ಬಿಲೀವ್ ದೆಮ್ಸೆಲ್ಫ್. ನಾವು ನಮ್ಮನ್ನ ನಂಬಿದ್ರೆ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇದ್ರೆ, ನಮ್ಮ ಬಲದ ಮೇಲೆ ನಮಗೆ ನಂಬಿಕೆ ಇದ್ರೆ ಏನು ಬೇಕಾದ ಸಾಧಿಸಬಹುದು. ಹಿಸ್ಟರಿ ಅದನ್ನೇ ಹೇಳುತ್ತೆ. ದ ಹಿಸ್ಟರಿ ಆಫ್ ದ ವರ್ಲ್ಡ್ ಈಸ್ ದ ಹಿಸ್ಟರಿ ಆಫ್ ಫ್ಯೂ ಮೆನ್, ದೋಸ್ ಹೂ ಬಿಲೀವ್ ದೆಮ್ಸೆಲ್ಫ್. ಯಾರಿಗೆ ನಂಬಿಕೆ ಇತ್ತೋ, ಯಾರಿಗೆ ಅಚಲವಾದ ವಿಶ್ವಾಸ ಇತ್ತೋ, ಯಾರು ಎಂಥದ್ದೇ ಸಂದರ್ಭದಲ್ಲಿ ಮುನ್ನುಗ್ಗುವಂತಹ ಎದೆಗಾರಿಕೆಯನ್ನ ಪ್ರದರ್ಶನ ಮಾಡಿದ್ರೋ ಅವ್ರ ಲೈಫ್ ಮಾತ್ರ ಹಿಸ್ಟರಿ ಒಳಗಡೆ ಇದೆ. ಯಾರಿಗೆ ಸ್ವಂತ ಬಲದ ಮೇಲೆ ನಂಬಿಕೆ ಇರಲಿಲ್ವೋ ಅಂಥವರನ್ನ ಇತಿಹಾಸ ನಗಣ್ಯ ಮಾಡಿಬಿಟ್ಟಿದೆ, ಮರೆತು ಬಿಟ್ಟಿದೆ. ನಾವು ಮಾಡಬೇಕಾದಂತಹ ಅತಿ ಮುಖ್ಯವಾದ ಕೆಲಸ ಏನು ಅಂದ್ರೆ, ನಾವು ಏನು ಓದ್ತೇವೆ, ಯಾವ ಕೋರ್ಸ್ ಮಾಡ್ತೇವೆ, ಯಾವ ಊರಿನಲ್ಲಿ ಇದ್ದೇವೆ, ಎಷ್ಟು ಶ್ರೀಮಂತರಿದ್ದೇವೆ, ಹುಡುಗ ಇದ್ದೇವೋ, ಹುಡುಗಿ ಇದ್ದೇವೋ, ಹಳ್ಳಿಯವರಿದ್ದೇವೋ, ಪಟ್ಟಣದವರಿದ್ದೇವೋ, ದೀಸ್ ಥಿಂಗ್ಸ್ ನೆವರ್ ಮ್ಯಾಟರ್ಸ್. ಯಾವತ್ತೂ ಈ ವಿಷಯಗಳು ಮುಖ್ಯ ಆಗೋದಿಲ್ಲ. ಮುಖ್ಯವಾದ ವಿಷಯ ಏನು ಅಂದ್ರೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇದೆಯೋ ಇಲ್ಲವೋ. ವಿವೇಕಾನಂದ ಒಂದ್ ಕಡೆ ಬಹಳ ಸುಂದರವಾದ ಮಾತು ಹೇಳ್ತಾರೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಬಿಲೀವ್ ಯುವರ್ ಸೆಲ್ಫ್. ಬಿಲೀವ್ ಯುವರ್ ಸೆಲ್ಫ್. ಯು ಹ್ಯಾವ್ ಮಾರ್ವಲಸ್ ಪವರ್. You can change anything and everything in this world as you want. Believe yourself. The moment you fear, you are dead. See the saying of Swami Vivekananda. ಎಂಥ ಮಾತು ಹೇಳಿದಾರ. ಯಾವ ಕ್ಷಣ ನೀವು ಅಂಜ್ತೀರೋ, ಅಧೀರ ಆಗ್ತೀರೋ, ನನ್ನ ಕೈಲಿ ಆಗೋದಿಲ್ಲ ಅಂತ ಆಲೋಚನೆಯನ್ನ ಮಾಡ್ತಿರೋ, ಆ ಕ್ಷಣ ನೀವು ಜೀವಚ್ಛವ ಇದ್ರೂ ಪ್ರಯೋಜನ ಇಲ್ಲ. ಭಯ ಪಡಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ವಿವೇಕಾನಂದ ಹೇಳೋ ಮಾತು ಹೇಳ್ತಾ ಇದ್ದೀನಿ ನಾನು. ಯಾವುದಕ್ಕೂ ಭಯ ಪಡಬೇಡಿ, ಯಾರಿಗೂ ಭಯ ಪಡಬೇಡಿ. ಒಳಗಡೆ ಅದಮ್ಯವಾದ ವಿಶ್ವಾಸವನ್ನ ಇಟ್ಟುಕೊಂಡು ಮುನ್ನುಗ್ಗುವ ಸ್ವಭಾವವನ್ನು ಬೆಳೆಸಿಕೊಂಡದ್ದೇ ಆದಲ್ಲಿ ಯಶಸ್ಸು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಯಶಸ್ಸು ಅನ್ನೋದು ಸುಮ್ಮನೆ ಸಿಗೋದಿಲ್ಲ. ಒಂದೇ ರಾತ್ರಿಯಲ್ಲಿ ಲಾಟ್ರಿ ಹೊಡೆದ ಹಾಗೆ ಯಾರು ಏಕಾಏಕಿ ದೊಡ್ಡ ವ್ಯಕ್ತಿಗಳಾಗೋದಿಲ್ಲ. ನಾವೇನಿವತ್ತು ಸ್ಟಾರ್ಸ್ ಅಂತ ನೋಡ್ತೀವಿ, ಯಾರು ಹಿಸ್ಟಾರಿಕಲ್ ಪರ್ಸನ್ಸ್ ಅಂತ ನೋಡ್ತೀವಿ, ಅಥವಾ ಯಾರು ಜಗದ್ವಿಖ್ಯಾತ ವ್ಯಕ್ತಿಗಳು ಅಂತಿದ್ದಾರೆ, ಅವ್ರು ಯಾರು ಒಂದೇ ಒಂದು ರಾತ್ರಿ ಒಳಗಡೆ ಅಷ್ಟು ಎತ್ತರಕ್ಕೆ ಬೆಳೆದಿರೋದಿಲ್ಲ. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ಒನ್ ನೈಟ್ ಒಳಗಡೆ ಯಾರಾದ್ರೂ ತುಂಬಾ ದೊಡ್ಡ ವ್ಯಕ್ತಿಗಳಾಗೋದಕ್ಕಾಗುತ್ತಾ? ಭೂಮಿಯಲ್ಲಿ ಬಿದ್ದ ಒಂದು ಸಣ್ಣ ಬೀಜನೂ ಕೂಡ ಎಷ್ಟೋ ದಿನಗಳಾದ್ಮೇಲೆ ಭೂಮಿಯಿಂದ ಹೊರಗಡೆ ಬರುತ್ತೆ. ಯಶಸ್ಸು ಅನ್ನೋದು ಹಾಗೆ.
ಯಶಸ್ಸಿಗೆ ನಿರಂತರವಾದ ಪ್ರಯತ್ನ ಇರಬೇಕು. ನಿರಂತರವಾದ ಪ್ರಯತ್ನ ಇರಬೇಕು. ಯಶಸ್ಸಿಗೆ ಪ್ರಯತ್ನದ ಮೇಲೆ ವಿಶ್ವಾಸ ಇರಬೇಕು, ಸ್ವಂತದ ಮೇಲೆ ವಿಶ್ವಾಸ ಇರಬೇಕು. ಅದರ್ವೈಸ್ ಏನಾಗುತ್ತೆ ಗೊತ್ತಾ, ನಾವು ಹೋಗ್ತಾ ಇರ್ತೀವಿ, ದಿನ ಉರುಳುತ್ತಾ ಇರ್ತವೆ, ಕಾಲ ಕಳೀತಾ ಇರ್ತದೆ, ಪ್ರಪಂಚ ಓಡ್ತಾ ಇರ್ತದೆ, ನಾವು ಮಾತ್ರ ಎಲ್ಲಿದ್ದೇವೋ ಅಲ್ಲಿ ಮಾತ್ರ ಇರ್ತದೆ. ದಟ್ ಈಸ್ ವೈ ಸ್ವಾಮಿ ವಿವೇಕಾನಂದ ಹ್ಯಾಸ್ ಟೋಲ್ಡ್ ದಟ್ ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು. ನಿನ್ನೊಳಗಡೆ ಅಸೀಮವಾದ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ನಮ್ಮೊಳಗಡೆ ಅಂದ್ರೆ, ಎಷ್ಟು ಎನರ್ಜಿ ಇದೆ, ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ, ನಾವೇನಾದ್ರೂ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ವಿ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ವಿ ವಾಂಟ್. ನಮಗೆ ಹೆಂಗ್ ಬೇಕು ಹಂಗ ಪರಿವರ್ತನೆ ಮಾಡಬಲ್ಲಂತ ಶಕ್ತಿ ನಮ್ಮ ಒಳಗಡೆ ಇದೆ. ಬಟ್ ವಿ ಡೋಂಟ್ ನೋ ವಾಟ್ ವಿ ಆರ್. ನಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಿರೋದಿಲ್ಲ. ನಮ್ಗೆ ಹೊರಗಿದ್ದೆಲ್ಲ ಗೊತ್ತಿರ್ತದೆ. ನಾವು ಯಾವಾಗಲೂ ನಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಿಲ್ಲ, ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಸಾಮರ್ಥ್ಯಗಳನ್ನು ಹೊರಗಲ್ಲಿಗೆ ಹಚ್ಚುವ ಪ್ರಯತ್ನವನ್ನ ಮಾಡೋದಿಲ್ಲ. ಅದಕ್ಕೆ ಯಶಸ್ಸು ಸಾವಕಾಶವಾಗಿ ನಮ್ಮಿಂದ ದೂರ 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 ಹೋಗ್ತಿರ್ತದೆ. ಯಾವಾಗ ಯಶಸ್ಸು ನಮ್ಮಿಂದ ದೂರ ಹೋಗುತ್ತೋ ಆವಾಗ ನಾವು ಮಾಡುವಂತ ದೊಡ್ಡ ದೊಡ್ಡ ತಪ್ಪು ಏನು ಗೊತ್ತಾ? ದೊಡ್ಡ ತಪ್ಪು ಏನು ಗೊತ್ತಾ? ನಮ್ಮ ಹಣೆಯಲ್ಲಿ ಸಕ್ಸಸ್ ಬರೋದಿಲ್ಲ ಅನ್ನೋದಕ್ಕೆ ಚಾಲೂ ಮಾಡಿದೆ. ನಮ್ಮ ಲಕ್ ಒಳಗಡೆ ಅದು ಇಲ್ಲ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆಕ್ಚುಲಿ ಸೋಲೋದಕ್ಕೆ ನಾವು ಕಾರಣ ಇರ್ತೇವೆ. ಸೋತ ಮೇಲೆ ನಾವು ಬೇರೆಯವರಿಗೆ ಆ ಜವಾಬ್ದಾರಿನ ಹೊರಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಬೇಕಾದ್ರೆ ನೋಡಿ, ನೀವು ಎಕ್ಸಾಮ್ ರಿಸಲ್ಟ್ ಬಂದಾಗ ಯಾರಾದರೂ ತುಂಬಾ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಅವ್ರೇನ್ ಹೇಳ್ತಾರೆ ಹೇಳಿ? ತುಂಬಾ ಕಷ್ಟಪಟ್ಟು ಓದಿದ್ದೇನೆ, ಹಗಲು ರಾತ್ರಿ ಪ್ರಯತ್ನ ಮಾಡಿದ್ದೀನಿ, ಒಂದು ದಿನ ವೇಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ತುಂಬಾ ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಫೇಲ್ ಆದ್ರಂತೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ನನ್ನ ಹಣೆ ಬರಹ ಸರಿ ಇಲ್ಲ, ಇವ್ಯಾಲ್ಯೂಯೇಟರ್ ಸರಿ ಇರಲಿಲ್ಲ, ಎಕ್ಸಾಮ್ ಡೇ ನನಗೆ ಜ್ವರ ಬಂದಿತ್ತು, ಸೂಪರ್ವೈಸರ್ ಸರಿನೇ ಇರಲಿಲ್ಲ, ನನಗೇನು ಬರೆಯೋದಕ್ಕೆ ಕೂತಿದ್ನೆಲ್ಲ ಬೆಂಚು ಭಾಳ ಅಲಗಾಡ್ತಿತ್ತು, ಅದಕ್ಕೆ ನಾನು ಬರಲಿಲ್ಲ. ಇದಕ್ಕೆ ಕುಣಿಯೋದಕ್ಕೆ ಬರದೇ ಇರೋನು, ನಿಮ್ಗೆಲ್ಲ ಗೊತ್ತಿದೆ ಹಂಗಾರೆ, ಅಂದ್ರೆ ನೀವು ಡೊಂಕ್ನೆಲ್ಲ ಓಡಾಡಿ ಬಂದವ್ರೆ. ಆಲ್ವೇಸ್ ವಿ ಬ್ಲೇಮ್ ಅದರ್ಸ್ ಫಾರ್ ದ ಟ್ರಾಜಿಡಿ. ಇಟ್ ಶುಡ್ ನಾಟ್ ಹ್ಯಾಪನ್. ನೀವು ತರುಣಿಯರಿದ್ದೀರಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾವಾಗ ನಾವು ನಮ್ಮ ತಪ್ಪುಗಳನ್ನ, ನಮ್ಮ ವೈಫಲ್ಯಗಳನ್ನ ಬೇರೆಯವರ ಮೇಲೆ ಹೇರೋದಕ್ಕೆ ಪ್ರಾರಂಭ ಮಾಡ್ತೀವೋ ಅವಾಗ ನಾವು ಹಿಂದೆ ಬಿದ್ದೆವು ಅಂತಾನೆ ಅರ್ಥ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸಕ್ಸಸ್ ಅಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಫೇಲ್ಯೂರ್ಸ್. ವಿ ಶುಡ್ ನೋ ದಿಸ್. ನಾವು ಗೆದ್ರೆ ಅದಕ್ಕೆ ನಾವೇ ಕಾರಣ, ನಾವು ಸೋತ್ರೆ ಅದಕ್ಕೂ ನಾವೇ ಕಾರಣ. ಯಾಕೆ? ಅವರ್ ಫ್ಯೂಚರ್ ಇಸ್ ಶೇಪ್ಡ್ ಬೈ ಅವರ್ ಕರೆಂಟ್ ಆಕ್ಷನ್ ಅಂಡ್ ಚಾಯ್ಸಸ್. ಈಗ ನಾವು ಏನು ಮಾಡ್ತೇವೆ ಅನ್ನೋದ್ರ ಮೇಲೆ ನಾಳೆಯ ನಮ್ಮ ಭವಿಷ್ಯ ನಿಂತಿರ್ತದೆ. ನಾಳೆಯ ನಮ್ಮ ಜೀವನ ಇಂದಿನ ನಮ್ಮ ಆಯ್ಕೆಗಳನ್ನ ತೀರ್ಮಾನ ಮಾಡುತ್ತೆ. ಆಯ್ಕೆಗಳಿಂದ ತೀರ್ಮಾನ ಆಗ್ತದೆ. ಅವರ್ ಕರೆಂಟ್ ಆಕ್ಷನ್ಸ್ ಅಂಡ್ ಅವರ್ ಕರೆಂಟ್ ಚಾಯ್ಸಸ್ ಶೇಪ್ಡ್ ಅವರ್ ಫ್ಯೂಚರ್. ನಾವು ಈಗ ಏನು ವಿಚಾರ ಮಾಡ್ತೇವೆ, ಏನು ಕೆಲಸ ಮಾಡ್ತೇವೆ, ಏನು ಆಲೋಚನೆ ಮಾಡ್ತೇವೆ, ಏನು ಆಯ್ಕೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಾಳೆ ನಮ್ಮ ಭವಿಷ್ಯ ತೀರ್ಮಾನ ಆಗುತ್ತೆ. ನಾವೇನ್ ಮಾಡ್ತೇವೆ? ಭವಿಷ್ಯದ ಬಗ್ಗೆ ಕನಸು ಕಾಣ್ತೇವೆ, ವರ್ತಮಾನದಲ್ಲಿ ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಸೋತು ಹೋಗ್ತೇವೆ. ದಟ್ ಈಸ್ ವೈ ನೋ ಒನ್ ಈಸ್ ವೀಕ್. ಜಗತ್ನಲ್ಲಿ ಯಾರೂ ದುರ್ಬಲರಿಲ್ಲ, ಯಾರೂ ಅಬಲರಿಲ್ಲ, ಯಾರೂ ಅಸಮರ್ಥರಿಲ್ಲ. ಎಲ್ಲರ ಒಳಗಡೆಯೂ ಅಸೀಮವಾದ ಶಕ್ತಿ ಇದೆ. ಆದರೆ ಆ ಶಕ್ತಿಯನ್ನು ಬಳಸಿಕೊಳ್ಳುವಂಥ ಚಾಕಚಕ್ಯತೆ ಇರಬೇಕು. ನಾನೊಂದು ಈವೆಂಟ್ ಹೇಳ್ಬೇಕು ನಿಮಗೆ, ನಡೆದ ಘಟನೆಯನ್ನು, ಅಂದ್ರೆ ನಿಮ್ಗೆ ಈ ಥರದ ಅರ್ಥ ಆಗುತ್ತೆ. ಡು ಯು ನೋ ಹಂಗೇರಿ ಅಂತ ಒಂದು ದೇಶ ಇದೆ, ಗೊತ್ತಾ? ಕೇಳಿದ್ದೀರಾ? ಎಲ್ಲ ಒಂದು ಸ್ವಲ್ಪ ಎಚ್ಚರಿದ್ದವ್ರು ಕೂತ್ಕೋತಾರಲ್ಲ, ಹಂಗೆ ಕೂತ್ಕೊಳ್ಳಿ. ಪಾಪ ನಿಮ್ಗೆ ಏನಾಗಿದೆ, ಫ್ಯಾನು, ಆಮೇಲೆ ವಿಂಡೋಸ್ ಎಲ್ಲ ಬ್ಯಾಕ್ ಆಗಿದೆ, ಆಮೇಲೆ ಚಲೋ ವಾತಾವರಣ, ಕುರ್ಚಿ ಬೇರೆ ಮೆತ್ತಗೆ ಸಿಗ್ತವೆ, ಅವಾಗ ಫೀಲೇ ಬೇರೆ ಬರುತ್ತೆ. ಅವಾಗ ಲೆಕ್ಚರ್ ಕಡೆ ಬಹಳ ಗಮನ ಹೋಗುದಿಲ್ಲ. ಇದು ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಹಿಂಗೆ ಇರುತ್ತೆ. ನಾನು ಅಲ್ಲಿ ಕೂತ್ರು ಹಂಗೆ ಅನ್ಸುತ್ತೆ. ಮೆತ್ತನ್ ಚೇರು, ತಣ್ಣನ್ ಗಾಳಿ ಮನಸ್ಸಿಗೆ ನೀಡುವ ಆನಂದವನ್ನ ಯಾವ ಉಪನ್ಯಾಸಗಳು ನೀಡಲ್ಲ. ರೈಟ್ ಆರ್ ರಾಂಗ್? ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ ಹಂಗ. ಹಂಗೇರಿ ಗೊತ್ತಾ? ಒಂದ್ 2-3 ಜನ ಹುಡುಗರು ಯಾರ್ಯಾರ ಅವರವರೇ ಮಾತಾಡ್ತಾ ಇದ್ದಾರೆ. ಹಂಗೇರಿ ಗೊತ್ತಾ ನಿಮ್ಗೆ?
ಹಂಗೇರಿ ಒಂದು ದೇಶ. ಏನ್ಪಾ ನೀನು ಸೆಕೆಂಡ್ ಕೂತಿಯಲ್ಲ, ಬ್ಲ್ಯಾಕ್ ಚೆಕ್ಸ್ ಬಾಜು ಇಲ್ಲ, ನಿನ್ನ ನೆಕ್ಸ್ಟ್ ರೋಲ್ನೇ ಮಿಡಲ್ ಕೂತಾನ ನಾವ. ಯಾಕೋ ಭಾಳ ಮಾತಾಡ್ತೀನಿ. ಪಾಪ ಅವನಿಗೆ ಭಾಷಣ ಮಾಡಕ್ ಆಸೆ ಇದೆ, ಚಾನ್ಸ್ ಸಿಕ್ಕಿಲ್ಲ. ನಾನು ಭಾಷಣ ಮಾಡಕ್ ಕರ್ಸ್ಯಾರ, ಅವ್ನಿಗೆ ಅರ್ಥ ಆಗಿಲ್ಲ. ಆಗ್ತಿರ್ತಾವ ಮಾತಾಡೋಡಪ್ಪಿ. ಹಂಗೇರಿ ಗೊತ್ತಾ ನಿಮಗೆ? ಹಂಗೇರಿ ದೇಶ ಗೊತ್ತಾ? ಇಲ್ಲ. ಇದು ಏನಾಗ್ತದೆ, ಒಮ್ಮೊಮ್ಮೆ ನಮ್ಮ ವಯಸ್ಸು ಕೆಲಸ ಮಾಡ್ತದೆ. ಏಜ್ ಈಗ ನೀವಿರೋ ಏಜ್ ಯಾವುದು? ಟೀನೇಜ್ ದ ಲಾಸ್ಟ್ ಸ್ಟೇಜ್. 19 ಟೀನೇಜ್ ದ ಲಾಸ್ಟ್ ಸ್ಟೇಜ್. ಟೀನೇಜ್ ಅಂದ್ರೆ ಮಂಗ್ಯಾನಿ ಏಜ್, ಅದ್ರಾಗ ಲಾಸ್ಟ್ ಸ್ಟೇಜ್. ವಾ, ಇನ್ನು ಕೇಳೋರು ಯಾರು? ಮಂಗ್ಯಾನದೊಂದು ಗುಣ ಹೇಳ್ತೇನೆ ನೋಡಿ. ಯಾವ ಮಂಗ್ಯಾನು ಒಂದೇ ಗಿಡದಲ್ಲಿ ಕಾಯಂ ಕುಂಡ್ರಲ್ಲ. ಅದಕ್ಕೆ ಗಿಡ ಚೇಂಜ್ ಮಾಡ್ತಾ 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 ಇದ್ರೇ ಎಂಜಾಯ್ಮೆಂಟ್ ಸಿಗ್ತಿರ್ತದೆ. ರೈಟ್ ಅಲ್ಲ? ಇನ್ನೊಂದು ಬಹಳ ಚಂದ ಇದೆ ಕೇಳಿ. ಮಂಗ್ಯಾಗೆ ಸ್ವಂತ ಮನೆ ಇಲ್ಲ, ಬೇರೆಯವ್ರ ಮನೆ ಚೆನ್ನಾಗಿರಕ್ಕೆ ಅಲ್ಲ. ಮಂಕಿಗೆ ಸ್ವಂತ ಮನೆ ಇಲ್ಲ, ಬೇರೆಯವ್ರ ಮನೆ ಚೆನ್ನಾಗಿರಕ್ ಬಿಡಲ್ಲ. ಬೆಕ್ಕದಂತ ಮನೆ ಇದೆ, ರಟ್ ರಾಡಿ ಹಿಡಿಸೋದೇ ಮಂಗ್ಯನ ಕೆಲಸ. ರೈಟ್? ಅಂಥ ಮನಸ್ಥಿತಿ ಈ ಏಜಲ್ಲಿ ಇರೋದ್ರಿಂದ ಇದೆಲ್ಲ ಕಾಮನ್. ಅದು ಎಲ್ಲರಿಗೂ ಹಿಂಗೆ ಆಗ್ತಿರ್ತದೆ. ಕೆಲವ್ರು ಮಾತ್ರ ತೋರಿಸ್ಕೋತಾರೆ, ಎಲ್ಲರೂ ತೋರ್ಸಕ್ ಆಗೋದಿಲ್ಲ. ನೀವು ಟೀನೇಜಿನ ಲಾಸ್ಟ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇಟ್ ಈಸ್ ಕಾಮನ್. ಬಟ್ ಯು ಹ್ಯಾವ್ ಟು ನೋ ಹೌ ಟು ಚಾನಲೈಸ್ ಯುವರ್ ಸ್ಟ್ರೆಂತ್. ಒಂದ್ಸರಿ ಏನಾದ್ರೂ ನಿಮ್ಮ ಸಾಮರ್ಥ್ಯನ ಚಾನಲೈಸ್ ಮಾಡೋದ್ರೊಳಗಡೆ ನೀವು ಅಸ್ತವ್ಯಸ್ತ ಮಾಡಿಬಿಟ್ರಿ ಅಂದ್ರೆ ಪ್ರಯಾರಿಟಿ ಕೊಡೋದ್ರೊಳಗಡೆ ನೀವು ವಿಫಲ ಆಗಿಬಿಟ್ರಿ ಅಂದ್ರೆ ನೀವು ಬಹಳ ದೊಡ್ಡ ದೊಡ್ಡ ನಷ್ಟ ಮಾಡ್ಕೊಳ್ತೀವಿ. ಇದು ಒಂದು 4 ವರ್ಷ ನಾನು ನಿಮ್ಮ ಇಂಜಿನಿಯರಿಂಗ್ ಸ್ಟಡಿ ಬಗ್ಗೆ ಹೇಳ್ತಾ ಇಲ್ಲ, ಪರ್ಸನಾಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಒಂದು 4-5 ವರ್ಷ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಸಕಾರಾತ್ಮಕವಾಗಿ ಬಳಸಿಕೊಳ್ಳುವಂಥ ಕೌಶಲ್ಯವನ್ನ ನೀವು ಕಲಿತು ಬಿಟ್ರೆ ನಿಮ್ಮ ಲೈಫೇ ಬೇರೆ ಇರುತ್ತೆ. ಓಕೆ, ಲೆಟ್ ಅಸ್ ಗೋ ದೇರ್. ಹಂಗೇರಿ ಅಂತ ಒಂದು ದೇಶ ಇದೆ ಗೊತ್ತಾ? ಹಂಗೇರಿ ದೇಶದೊಳಗಡೆ 1910 ಒಳಗಡೆ ಒಬ್ಬ ಹುಡುಗ, ಕರೋಲಿ ಟಕಾಕ್ಸ್ ಅಂತ ಅವನ ಹೆಸರು. ಒಂದು ಸಣ್ಣ ಫ್ಯಾಮಿಲಿ, ಬುಡಾಪೆಸ್ಟ್ ಅಂತ ಒಂದು ನಗರ. ಆ ಬುಡಾಪೆಸ್ಟ್ ನಗರದೊಳಗಡೆ ಕರೋಲಿ ಟಕಾಕ್ಸ್ ಅಂತ ಒಬ್ಬ ಹುಡುಗ ಹುಟ್ಟುತ್ತಾನೆ. ರಿಮೆಂಬರ್ ದಿಸ್ ನೇಮ್, ಕರೋಲಿ ಟಕಾಕ್ಸ್. ಇಂಥ ಹೆಸರೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡ್ತವೆ, ನಿಮಗೆ ಗೊತ್ತಿಲ್ಲ ಅದಕ್ಕೆ. ಅವನಿಗೆ ಸಣ್ಣ ಹುಡುಗ ಇದ್ದಾಗ ಯಾರು ಏನು ಕೆಲಸ ಹೇಳಿದ್ರು ಆತ ಬೇಜಾರು ಮಾಡ್ಕೋತಿರ್ಲಿಲ್ಲ. ಇಟ್ ಮೇ ಬಿ ಇನ್ ಹೋಮ್ ಅಥವಾ ಸ್ಕೂಲ್, ಎಲ್ಲಿಯಾದ್ರೂ ಇರಲಿ. ಅಪ್ಪ ಅವ್ವ ಏನಾದ್ರು ಹೇಳಿದ್ರೆ ಚಟ್ಪಟ್ ಅಂತ ಮಾಡ್ತಿದ್ದ. ಟೀಚರ್ಸ್ ಏನಾದ್ರು ವರ್ಕ್ ಅಸೈನ್ ಮಾಡಿದ್ರೆ ಇಮಿಡಿಯೇಟ್ ಮಾಡ್ತಿದ್ದ. ಫ್ರೆಂಡ್ ಸರ್ಕಲ್ ಒಳಗಂತೂ ಎಷ್ಟು ಆಕ್ಟಿವ್ ಇದ್ದ ಅಂದ್ರೆ ಕರೋಲಿ ಟಕಾಕ್ಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಕರೋಲಿ ಟಕಾಕ್ಸ್ ಚೆನ್ನಾಗಿ ಓದಿದ, ಕಾಲೇಜ್ ಎಜುಕೇಶನ್ ಮುಗಿಸ್ತಾ ಇದ್ದ. ಕಾಲೇಜ್ ಎಜುಕೇಶನ್ ಮುಗಿಸೋದಕ್ಕಿಂತ ಮುಂಚೆ ಹಂಗೇರಿ ದೇಶದ ಆರ್ಮಿಗೆ ಸೆಲೆಕ್ಟ್ ಆದ. ಆರ್ಮಿಗೆ ಅವನು ಒಳ್ಳೆ ಗುಣ ಇದ್ದಿದ್ರಿಂದ ಆರ್ಮಿ ಒಳಗಡೆನೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಸರ್ಕಲ್ ಬೆಳೀತು. ಅವನಿಗೊಂದು ಖಯಾಲಿ ಇತ್ತು. ಖಯಾಲಿ ಅಂದ್ರೆ ಅಭ್ಯಾಸ ಇತ್ತು. ಏನ್ ಅಭ್ಯಾಸ ಅಂದ್ರೆ ಪಿಸ್ತೂಲ್ ಖಯಾಲಿ, ಶೂಟಿಂಗ್ ಮಾಡೋದು. ಡು ಯು ನೋ ಶೂಟಿಂಗ್? ಈಗ ಬೇರೆ ಬೇರೆ ಶೂಟಿಂಗ್ ಬಂದಾವ. ಈಗ ಎಲ್ಲರೂ ಶೂಟಿಂಗ್ ಮಾಡ್ತಿರ್ತಾರೆ. ಬಸ್ನಾಗೂ ಶೂಟಿಂಗು, ಕಾಲೇಜ್ನಾಗೂ ಶೂಟಿಂಗು, ಊಟ ಕೂತಾಗೂ ಶೂಟಿಂಗು. ದೇವಸ್ಥಾನಕ್ಕೆ ಹೋಗಿರ್ತಾರ, ದೇವರು ನೋಡಂಗಿಲ್ಲ, ಶೂಟಿಂಗ್ ಮಾಡ್ತಿರ್ತಾರೆ. ಹಿಂಗ್ ಶೂಟ್ ಮಾಡ್ಕೋತ ಕೊನೆಗೆ ಇವರೇ ಶೂಟ್ ಆಗಿಬಿಡ್ತಾರೆ. ಆ ಶೂಟಿಂಗ್ ಬಗ್ಗೆ ಹೇಳ್ತಾ ಇಲ್ಲ. ಆ ಶೂಟಿಂಗ್ ಆಕ್ಚುಲಿ ನಮ್ಮನ್ನು ಬೇರೆಯವ್ರು ಶೂಟ್ ಮಾಡಬೇಕು. ನಾನು ಹೇಳೋ ಶೂಟಿಂಗ್ ಗೊತ್ತಿದೆಯಾ ನಿಮಗೆ? ಅವನು ಕರೋಲಿ ಟಕಾಕ್ಸ್ ಪಿಸ್ತೂಲ್ ಶೂಟಿಂಗ್ ಭಾರಿ ಅವನೊಂದು ಕೈಯಾಲಿ ಇತ್ತು. ಮತ್ತು ಅವನು ಪ್ರಾಕ್ಟೀಸ್ ಮಾಡಿ 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 ಎಷ್ಟು ಎಕ್ಸ್ಪರ್ಟ್ ಆಗಿದ್ದ ಅಂದ್ರೆ ಮಿಲಿಟರಿ ಒಳಗಡೆ ಅವನ ಗುರಿ ಯಾವತ್ತೂ ಮಿಸ್ ಆಗ್ತಿರ್ಲಿಲ್ಲ. ಒಂದ್ಸರಿ ಅವನ ಟೆಸ್ಟ್ ನಡೀತಂತೆ, 300 ಸರಿ ಗುರಿ ಇಟ್ಟು ಹೊಡೆದಂತೆ. 300ಕ್ಕೆ 300 ಸರಿನೂ ಅದು ಸಕ್ಸಸ್ ಆಗುತ್ತೆ. ಹೆಂಗಿರ್ಬೇಕು ಹೇಳಿ ಅವನ ಮೈಂಡ್ ಸೆಟ್, ಅವನ ಕಾನ್ಫಿಡೆನ್ಸ್ ಹೆಂಗಿರ್ಬೇಕು, ಅವ್ನ ಪ್ರಾಕ್ಟೀಸ್ ಎಷ್ಟಿರ್ಬೇಕು. ಬೀಯಿಂಗ್ ಆಸ್ ಎ ಮಿಲಿಟರಿ ಆಫೀಸರ್, ಎವ್ರಿ ಡೇ ವಿತೌಟ್ ಮಿಸ್ಸಿಂಗ್ ಅ ಸಿಂಗಲ್ ಡೇ, ಎವ್ರಿ ಡೇ 2 to 3 hours ಪ್ರಾಕ್ಟೀಸ್ ಮಾಡ್ತಿದ್ದಂತೆ ಶೂಟಿಂಗ್. ಸಕ್ಸಸ್ ಅನ್ನೋದು ಪ್ರೈವೇಟ್ ಜಾಗದಾಗ ಹಗ್ ಮಾಡುತ್ತೆ, ಪಬ್ಲಿಕ್ ಜಾಗದಾಗ ಸ್ಲ್ಯಾಪ್ ಮಾಡುತ್ತೆ. ಸಕ್ಸಸ್ ಬೇಕು ಅನ್ನೋರು ರೆಗ್ಯುಲಾರಿಟಿನ ಫಾಲೋ ಮಾಡಬೇಕು. ಒಂದಿನ ಪ್ರಾಕ್ಟೀಸ್ ಮಾಡಿ 11 ದಿನ ಬಿಟ್ರೆ ಯಾವತ್ತೂ ನಾವು ಸಕ್ಸಸ್ಫುಲ್ ಪರ್ಸನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರಾಕ್ಟೀಸ್ ಮ್ಯಾಟರ್ಸ್.
ಪ್ರಾಕ್ಟೀಸ್ ಮ್ಯಾಟರ್ಸ್. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಪ್ರಾಕ್ಟೀಸ್, ಹೇಳಿ ಜೋರಾಗಿ ನೋಡಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಟ್ ಈಸ್ ರಾಂಗ್. ಇವತ್ತು ಹೋಗಿ ಡೈರಿಗಿರಿ ಇದ್ರೆ ನಿಮ್ಗೆ ಬರೆಯುವ ಅಭ್ಯಾಸ ಎಲ್ಲ ಇದೆಯಾ? ಹಿಂಗೆ ಗೊತ್ತಾ ನಿಮ್ಗೆ? ಯಾಕಂದ್ರೆ ಇತ್ತೀಚೆಗೆ ಅದು ಹೋಯ್ತು, ಓದೋದು ಬರೆಯೋದು ಏನೋ ಅಂತವೆಲ್ಲ ಯಾರು ಮಾಡ್ತಾರೆ ಅಂತಾರೆ. ಬರ್ಕೋಬೇಕು ನೋಡಿ, ಒಬ್ರು ಒಂದು ಪೆನ್ನು ತಂದಿಲ್ಲ, ಪುಸ್ತಕ ತಂದಿಲ್ಲ, ಇಂಡಕ್ಷನಿಗೆ ಬಂದಿದೆ. ಓ ನೀವು ಯು ಹ್ಯಾವ್ ಪೆನ್ ಬಟ್ ಇಟ್ ಈಸ್ ಇನ್ ಬ್ಯಾಗ್. ವೆರಿ ಗುಡ್, ಕೀಪ್ ಇಟ್ ಅಪ್ಪ. ಇದನ್ನೆಲ್ಲ ಹಿಂಗ ಮುಂದುವರಿಸಬೇಕು. ತಪ್ಪಿನೂ ಓದಬಾರ್ದು, ತಪ್ಪಿನೂ ಬರೀಬಾರ್ದು. ಅದ್ರೊಳಗೆ ಇಂಥವಿರ್ತಾವಲ್ಲ, ಅದ್ರ ಸುದ್ದಿಗೆ ಹೋಗ್ಬಾರ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇದೆಯಲ್ಲ, ಇಟ್ ಈಸ್ ರಾಂಗ್. ವಿಲಿಯಂ ಲೊಂಬಾರ್ಡಿ ಅನ್ನೋ ಅಮೆರಿಕದ ಫುಟ್ಬಾಲ್ ಪ್ಲೇಯರ್ ಹೇಳಿರೋ ಮಾತಿದು. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಉಲ್ಟಾ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಪಿ ಅವರು ಇದನ್ನೇ ಹೇಳ್ಯಾರ. ನಮ್ಗೆ ಏನ್ ಹೇಳ್ಯಾರ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ನಾವು ಪ್ರಾಕ್ಟೀಸ್ ಮಾಡಿದ್ವಿ ತಂದಿಲ್ಲ ಕುಂಚಾರ ಫ್ಯಾನ್ ಕೇಳ್ತೀವಿ. ಮತ್ತೆ ಅವ್ರು ಏನ್ ಹೇಳ್ತಾರೆ? ವಿಲಿಯಂ ಲೊಂಬಾರ್ಡಿ, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಯಾರ್ 2 ತಾಸು ಓದಬೇಕು, ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಯಾರ ಅಂತ ಹೇಳಿ 2 ತಾಸು ಪುಸ್ತಕ ಕೆಳಗೆ ಇಟ್ಕೊಂಡು ಹಿಂಗ ಮಲ್ಕೊಂಡು 2 ಕಾಲು ಹಿಂಗ್ ತಗೊಂಡು ನಾ ಎವ್ರಿ ಡೇ 2 hours ಪ್ರಾಕ್ಟೀಸ್ ಮಾಡೀನಿ ಅಂದ್ರೆ ಎಕ್ಸಾಮ್ನಾಗ ಯಾರು ಪ್ರಾಕ್ಟೀಸ್ ಮಾಡ್ತಾರೆ? ಓನ್ಲಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮ್ಯಾಟರ್ಸ್. ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಅದು ಪರ್ಫೆಕ್ಟ್ ಇರಬೇಕಲ್ಲ. ಹಂಗಿದ್ದ ಅವನು ಕರೋಲಿ ಟಕಾಕ್ಸ್. ಬೀಯಿಂಗ್ ಎಸ್ ಎ ಆಫೀಸರ್, ಅವೊಬ್ಬ ಆಫೀಸರ್, ಜಾಬ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆದ್ರೆ ಥರ್ಸ್ಟ್ ಹೆಂಗಿದೆ ನೋಡಿ, ಅವನಿಗೆ ದಾಹ ಹೆಂಗಿದೆ, ಏನಾದ್ರೂ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಎವ್ರಿ ಡೇ 2 to 3 hours ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಮತ್ತೆ ಎಲ್ಲರಿಗೂ ಗೊತ್ತು, 100% ಎಲ್ಲರಿಗೂ ಗೊತ್ತು ಏನು, ಅವನು ಬಂದ ಅಂದ್ರೆ ಗ್ಯಾರಂಟಿ ಗೆಲ್ತಾನೆ. ಒಂದಿನ ಯಾರೋ ಸೀನಿಯರ್ ಆಫೀಸರ್ ಇವನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಬಂದು ಹೇಳಿದ್ರಂತೆ. ಏನ್ ಹೇಳಿದ್ರಂತೆ ಅಂದ್ರೆ, ನೋಡೋ ನೀನು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲೆಲ್ಲ ವಿನ್ ಆಗ್ತಾ ಇದೀಯ, 100 ಮೀಟರ್ ರ್ಯಾಪಿಡ್ ಪಿಸ್ತೂಲ್ ಫೈರಿಂಗ್ ಒಳಗಡೆ ನಿನಗೆ ಎಲ್ಲ ಮೆಡಲ್ ಸಿಗ್ತಾ ಇದೆ, ನೀನ್ ಯಾಕೆ ಒಲಿಂಪಿಕ್ಸ್ ಒಳಗಡೆ ಭಾಗವಹಿಸಬಾರ್ದು? ಎಷ್ಟು ಚೆನ್ನಾಗಿದೆ ನೋಡಿ ಸಜೆಷನ್. ನೀನ್ ಯಾಕೆ ಭಾಗವಹಿಸಬಾರ್ದು? ಅವನ್ಗೆ ಅನಿಸ್ತು, ಓ ಮೈ ಗುಡ್ನೆಸ್, ಎಷ್ಟು ಒಳ್ಳೆ ಮಾಹಿತಿ ಕೊಟ್ರಿ, ನಾನು ಭಾಗವಹಿಸ್ತೀನಿ ಅಂತ ಡಿಸೈಡ್ ಮಾಡ್ದ. ಟರ್ನಿಂಗ್ ಪಾಯಿಂಟ್ ಆಫ್ ಹಿಸ್ ಲೈಫ್. ಸರಿ, ಅವ್ನಿಗೆ ಹೆಂಗೂ ಪರ್ಫೆಕ್ಷನ್ ಇತ್ತು, ಥರ್ಸ್ಟ್ ಇತ್ತು, ಏನಾದ್ರೂ ಮಾಡಬೇಕು ಅನ್ನೋ ಕನಸಿತ್ತು, ಒಲಿಂಪಿಕ್ಸ್ಗೆ ಭಾಗವಹಿಸಬೇಕು ಅಂತ ವಿಚಾರ ಬಂತು. ಎನ್ಕ್ವೈರಿ ಮಾಡಿದ, ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕಾದ್ರೆ ಏನ್ ಮಾಡಬೇಕು, ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸೋದಕ್ಕೆ ಏನೇನು ಕೆಪಾಸಿಟಿ ಬೇಕೋ ಎಲ್ಲಾ ಕೆಪಾಸಿಟಿ ಅವನ ಹತ್ರ ಇತ್ತು. ಆದ್ರೆ ಒಂದು ರೂಲ್ ಅವನಿಗೆ ಅಡ್ಡ ಬಂತು. ಏನ್ ರೂಲ್ ಅಂದ್ರೆ, ಮಿಲಿಟರಿ ಒಳಗಡೆ ಸರ್ಜೆಂಟ್ ಅಂತ ಒಂದು ಪೋಸ್ಟ್ ಇರುತ್ತೆ. ಆ ಪೋಸ್ಟ್ ಅಲ್ಲಿ ಅವನಿದ್ದ, ಸಾರ್ಜೆಂಟ್ ಅಥವಾ ಸರ್ಜೆಂಟ್. ಆ ಪೋಸ್ಟ್ ಅಲ್ಲಿ ಇರೋರು ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಕಮಿಷನರ್ಡ್ ಲೆವೆಲ್ ಆಫೀಸರ್ಸ್ ಯಾರಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾವಾಗ ಇದು ಗೊತ್ತಾಗುತ್ತೋ ಅವಾಗ ಕರೋಲಿ ಟಕಾಕ್ಸ್ ಬಿಟ್ಬಿಡಲ್ಲ, ಕನಸನ್ನ ಬಿಟ್ಬಿಡಲ್ಲ. ನೋ, ಐ ಹ್ಯಾವ್ ಟು ಪಾರ್ಟಿಸಿಪೇಟ್, ಐ ಹ್ಯಾವ್ ಟು ಶೋ ಮೈ ಕೆಪಾಸಿಟಿ, ಐ ಹ್ಯಾವ್ ಟು ಶೋ ವಾಟ್ ಐ ಆಮ್ ಅಂತ ಡಿಸೈಡ್ ಮಾಡಿ ಆ ದೇಶದ PM ಒಂದು ಲೆಟರ್ ಬರೀತಾನೆ. ಸಕ್ಸಸ್ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಸುಮ್ಮನೆ ಕನಸು ಕಂಡ್ರೆ ನಮ್ಮ ಕನಸು ನನಸಾಗೋದಿಲ್ಲ. ನಾವು ಆಸೆ ಇಟ್ಕೊಂಡ್ರೆ ನಾವು ದೊಡ್ಡ ವ್ಯಕ್ತಿಗಳಾಗೋದಿಲ್ಲ. ನಾವು ಕೋಟ್ಯಾಧಿಪತಿ ಆಗಬೇಕು, ಬಿಲಿಯನಿಯರ್ ಆಗಬೇಕು, ಮಿಲಿಯನಿಯರ್ ಆಗಬೇಕು ಅಂತ ಕನಸು ಇಟ್ಕೊಂಡ್ರೆ ಸುಮ್ಮನೆ ದುಡ್ಡು ಬಂದು ನಮ್ಮ ಹತ್ರ ಬೀಳೋದಿಲ್ಲ. ಈಗ ಯಾರ್ಯಾರು ದೊಡ್ಡವರಿದಾರಲ್ಲ ಅವ್ರು ಎಷ್ಟು ಸಂಘರ್ಷ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ನಾವು ಎತ್ತರಕ್ಕೆ ಏರ್ಬೇಕಾದ್ರೆ ಎಷ್ಟು ಸಾರಿ ಬೀಳ್ತೇವೆ ಅನ್ನೋದು ಬಹಳ ಮುಖ್ಯ, ಎಷ್ಟು ಸಾರಿ ಎಡುತ್ತೇವೆ ಅನ್ನೋದು ಬಹಳ ಮುಖ್ಯ. ಪ್ರಧಾನಮಂತ್ರಿಗೆ ಲೆಟರ್ ಬರೀತಾನೆ, ಸರ್ ನನಗೊಂದು ಅವಕಾಶ ಮಾಡಿಕೊಡಿ, ಒಲಿಂಪಿಕ್ ಕಮಿಟಿಯವ್ರ ಜೊತೆ ನೀವು ಸಂಪರ್ಕ ಮಾಡ್ರಿ, ರೂಲ್ಸ್ ಚೇಂಜ್ ಮಾಡ್ರಿ ಅಂತ. ಸರಿ, ಹಂಗೇರಿ ದೇಶದ ಪ್ರಧಾನಮಂತ್ರಿಗಳು ಒಲಿಂಪಿಕ್ಸ್ ಕಮಿಟಿ ಜೊತೆ ಕಮ್ಯುನಿಕೇಟ್ ಮಾಡಿ ರೂಲ್ಸ್ ಚೇಂಜ್ ಮಾಡಿ ಕರೋಲಿ ಟಕಾಕ್ಸ್ಗೆ ಒಲಿಂಪಿಕ್ಸ್ ಒಳಗಡೆ ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಎಲ್ಲ ಕಡೆ ಪಬ್ಲಿಸಿಟಿ. ಯಾಕೆ? ಅವನಿಗೆ ಅಷ್ಟು ಪರ್ಫೆಕ್ಷನ್ ಇತ್ತು. 100 ಮೀಟರ್ ರ್ಯಾಪಿಡ್ ಪಿಸ್ತೂಲ್ ಫೈರಿಂಗ್ಗೆ ಅವನು ಬಂದ ಅಂದ್ರೆ ಗೋಲ್ಡ್ ಮೆಡಲ್ ಅವನಿಗೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಇಟ್ ವಾಸ್ 1940. ಆ ವರ್ಷ ಟೋಕಿಯೋದೊಳಗಡೆ ಒಲಿಂಪಿಕ್ಸ್ ನಡಿಬೇಕಾಗಿತ್ತು. ಯಾವಾಗ ಇವನ್ಗೆ ನಾನು ಭಾಗವಹಿಸ್ತೀನಿ ಅಂತ ಗೊತ್ತಾಯ್ತಲ್ಲ,
ಅಗೇನ್ ಪ್ರಾಕ್ಟೀಸ್ ಚಾಲೂ ಮಾಡಿದ, ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಿದ್ದ, ಪರ್ಫೆಕ್ಷನ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಚಾಲೂ ಮಾಡಿದ. ನೋಡಿದ್ದೀರಾ ಯಾವಾಗಾದ್ರೂ ಟಿವಿಯಲ್ಲಿ ಶೂಟಿಂಗ್ ಕಾಂಪಿಟೇಷನ್ಸ್ ನೋಡಿದ್ದೀರಾ? ಇಂಡಿಯಾದಿಂದ ಶೂಟಿಂಗ್ ಕಾಂಪಿಟೇಟರ್ ಯಾರಾದ್ರೂ ಒಬ್ಬರು ಹೆಸರು ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರೆ ಅನ್ನಿ, ಎದಿರಿಲ್ಲ ನೀವು ಮುಂದೆ ಹೋಗ್ತೀನಿ ಅಂದ್ರೆ ಮುಂದಂದ್ರೆ ಆ ಕಡೆ ಅಲ್ಲ, ಬರೀ ಮುಂದಲ್ಲ, ಭಾಷಣ ಮುಂದುವರಿಸ್ತೀನಿ. ಮನು ಬಾಕರ್ ಅಂತ ಒಬ್ಬ ಹುಡುಗಿ ಹೆಸರು ಗೊತ್ತಾ? ಮನು ಬಾಕರ್ ಗೊತ್ತೇನ್ರ? 9th ಇದ್ದಾಗ 9ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿ ಶೂಟಿಂಗ್ ಇದೆ ಮನು ಬಾಕರ್. ಸುಮ್ಮನೆ ಒಂದ್ಸರಿ ಆಕೆ ಬಗ್ಗೆ ಬಿಡುವಿದ್ದಾಗ ಸರ್ಚ್ ಮಾಡಿ ನೋಡಿ. ಡು ಯು ನೋ ಶೀತಲ್ ದೇವಿ? ಶೀತಲ್ ದೇವಿ ಗೊತ್ತಾ? ಆರ್ಮ್ಲೆಸ್ ಆರ್ಚರ್ ಆಫ್ ದ ವರ್ಲ್ಡ್. ಆರ್ಮ್ಲೆಸ್ ಆರ್ಚರ್ ಆಫ್ ದ ವರ್ಲ್ಡ್ ಯಾರ್? ಫ್ರಮ್ ಇಂಡಿಯಾ. ಆಕೆಗೆ 2 ಕೈ ಇಲ್ಲ. ಆರ್ಚರಿ ಒಳಗಡೆ ಎಂಥ ರೆಕಾರ್ಡ್ಸ್ ಮಾಡಿದ್ದಾಳೆ ಆಕೆ. ಸಕ್ಸಸ್, ಯಶಸ್ಸು ಅನ್ನೋದು ಹೇಗೆ ಅನ್ನೋದು ಕೇಳ್ತಾ ಇದ್ದೀನಿ. 1940 ಟೋಕಿಯೋ ಒಳಗಡೆ ಒಲಿಂಪಿಕ್ಸ್ ನಡೆಯೋದಿದೆ, ಎಲ್ಲ ಕಡೆ ಪಬ್ಲಿಸಿಟಿ ಆಗಿದೆ. ಕರೋಲಿ ಟಕಾಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾನೆ, 100% ಅವನಿಗೆ ಗೋಲ್ಡ್ ಮೆಡಲ್ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ಇನ್ನೊಂದು 8 ತಿಂಗಳಿದೆ ಈವೆಂಟ್ ನಡೆಯೋದಕ್ಕೆ. ಒಂದಿನ ಮಿಲಿಟರಿ ಕ್ಯಾಂಪ್ ಒಳಗಡೆ ಪ್ರಾಕ್ಟೀಸ್ ಮಾಡುವಾಗ ಕಚ್ಚಾ ಬಾಂಬ್ ಕೈಯಲ್ಲಿ ಸ್ಫೋಟ ಆಗಿ ಮೊಣಕೈವರೆಗೂ ಆತನ ಬಲಗೈ ಛಿದ್ರಾಗಿ ಹೋಯಿತು. ಇಡೀ ಕೈ ಮೊಣಕೈವರೆಗೂ ಕಂಪ್ಲೀಟ್ ಕೈ ಎಲ್ಲ ಛಿದ್ರ ಆಗಿ ಹೋಯ್ತು. ದ ಲೆಫ್ಟ್ ಮಿರಾಕ್ ಆಫ್ ಲೆಫ್ಟ್ ಹ್ಯಾಂಡ್ ಅಂತ ಒಂದು ಬುಕ್ ಇದೆ, ಅದನ್ನು ಓದ್ಬೇಕು ನೀವು. ದ ಮಿರಾಕ್ ಆಫ್ ಲೆಫ್ಟ್ ಹ್ಯಾಂಡ್. ಇಡೀ ಕೈ ಛಿದ್ರ ಆಗಿ ಹೋಯ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು, ಟ್ರೀಟ್ಮೆಂಟ್ ಆಯ್ತು, ವಾಸಿ ಆಯ್ತು. ಅವನ ಮುಂದೆ ಎರಡು ಆಯ್ಕೆಗಳಿತ್ತು. ಒಂದು, ಜೀವ ಉಳಿದಿತ್ತಲ್ಲ, ಕೈ ಹೋಗಿತ್ತು, ಜೀವ ಉಳಿದಿತ್ತಲ್ಲ, ಅನುಕಂಪದ ಮೇಲೆ ಮಿಲಿಟರಿಯಲ್ಲಿ ಯಾವ್ದಾದ್ರು ಉದ್ಯೋಗ ಕೊಡ್ತಿದ್ರು, ಉದ್ಯೋಗ ಮಾಡ್ಕೊಂಡು ಸುಖವಾಗಿರಬಹುದಾಗಿತ್ತು. ಇಲ್ಲ ಅಂದ್ರೆ ತನ್ನ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಮಾಡಬೇಕಾಗಿತ್ತು. ಓನ್ಲಿ 2 ಆಪ್ಷನ್ಸ್ ವೇರ್. ನಮ್ಮ ಮುಂದೆನೂ 2 ಆಯ್ಕೆ ಇರೋದು. ಒಂದು, ಪ್ರಾಕ್ಟೀಸ್ ಮಾಡು, ಪ್ರಯತ್ನ ಮಾಡು, ಕಾನ್ಫಿಡೆಂಟ್ ಆಗಿರು, ಸಕ್ಸಸ್ಫುಲ್ ಆಗು. ಇಲ್ಲ ಅಂದ್ರೆ ಎಂಜಾಯ್ ಮಾಡು, ಹೆಂಗಾಗ್ತದೋ ಹಂಗಾಗ್ಲಿ. ಎಲ್ಲರ ಮುಂದೆನೂ 2 ಆಪ್ಷನ್ಸ್ ಇರ್ತವೆ, 2 ಆಯ್ಕೆಗಳಿರುತ್ತೆ. ಎಸ್ ಆರ್ ನೋ. ಎಸ್ ಅಂದ್ರೆ ಬಿ ಸಿನ್ಸಿಯರ್, ಬಿ ಕಾನ್ಫಿಡೆಂಟ್. ಬಿ ಸಿನ್ಸಿಯರ್, ಬಿ ಕಾನ್ಫಿಡೆಂಟ್. ನೋ ಅಂದ್ರೆ ಹೆಂಗ್ ಬೇಕು ಹಂಗಿರು, ನಿಂಗೆ ಹೆಂಗ್ ಬೇಕು ಹಂಗಿರು. ಇವನಿಗೆ 2 ಆಪ್ಷನ್ಸ್ ಇತ್ತು. ಬಹಳ ಜನ ಅವನಿಗೆ ಗೈಡ್ ಮಾಡಿದ್ರು, ನೋಡು ಕರೋಲಿ, ದೇವ್ರು ದೊಡ್ಡವನು, ನಿನ್ ಜೀವ ಉಳಿದಿದೆ, ಆರಾಮಾಗಿರು ಅಂತ ಹೇಳಿದ್ರು. ಬಟ್ ಕರೋಲಿ ಟಕಾಕ್ಸ್ ಒಳಗಡೆ ಬೇರೆನೇ ಓಡ್ತಾ ಇತ್ತು, ತಲೆ ಒಳಗಡೆ ಬೇರೆನೇ ಆಲೋಚನೆ ಬರ್ತಾ ಇತ್ತು. ಅವ ಅಂದ, ನನಗೆ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ? ಡಾಕ್ಟರ್ ಕೇಳ್ತಾ ಇದ್ದಾನೆ, ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ? ಡಾಕ್ಟರ್ ಕೇಳಿದ್ರು, ಯಾಕೆ? ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಕು. ಸಿ ದ ಥರ್ಸ್ಟ್. ಇನ್ನೂ ಪೂರ್ಣ ಗುಣಮುಖ ಆಗಿಲ್ಲ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿಲ್ಲ. ಕರೋಲಿ ಟಕಾಕ್ಸ್ ಡಾಕ್ಟರ್ ಕೇಳ್ತಾ ಇದ್ದಾನೆ, ನಾನು ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಿ? ನಾನು ಪ್ರಾಕ್ಟೀಸ್ ಮಾಡ್ಬೇಕು. ಡಾಕ್ಟರ್ ನಕ್ರು, ಅಲ್ಲಿದ್ದ ಜನ ಎಲ್ಲ ನಕ್ರು. ಸೀನಿಯರ್ ಆಫೀಸರ್ಸ್ ಹೇಳಿದ್ರು, ಹುಚ್ಚ, ಕೈಯೇ ಕಳ್ಕೊಂಡಿದೀಯ, ಎಲ್ಲಿ ಮೆಡಲ್? ನೋ, ನನಗೆ ಮೆಡಲ್ ಬೇಕು, ನನಗೆ ಸಕ್ಸಸ್ ಬೇಕು, ನಾನು ಹಿಸ್ಟ್ರಿ ಒಳಗಡೆ ನನ್ನ ಹೆಸರು ಉಳಿಸ್ಬೇಕು. ಅದಕ್ಕೆ ಏನ್ ಬೇಕೋ ಎಲ್ಲ ಮಾಡ್ತೀನಿ, ನಾನು ಎಲ್ಲ ಸಾಮರ್ಥ್ಯ ನನ್ನ ಒಳಗಡೆ ಇದೆ. ಸರಿ, ಡಿಸ್ಚಾರ್ಜ್ ಆಯ್ತು. ಎಲ್ಲ ಅನ್ಕೊಂಡ್ರು ಮೋಸ್ಟ್ಲಿ ಇವ್ನಿಗೆ ತಲೆ ಕೆಟ್ಟಿದೆ, ಬಲಗೈ ಇಲ್ಲ, ಇವನೇನು ಶೂಟಿಂಗ್ ಮಾಡ್ತಾನೆ. 10-15 ವರ್ಷಗಳ ಕಾಲ ನಿರಂತರವಾಗಿ ಬಲಗೈಯಲ್ಲಿ ಶೂಟಿಂಗ್ ಮಾಡಿದ ಮನುಷ್ಯನಿಗೆ ಬಲಗೈ ಇಲ್ಲ, ಇವನೇನು ಶೂಟಿಂಗ್ ಮಾಡ್ತಾನೆ. ದ ನೆಕ್ಸ್ಟ್ ಡೇ ಹಿ ವೆಂಟ್ ಟು ಪ್ರಾಕ್ಟೀಸ್ ಗ್ರೌಂಡ್. ಆ ಪ್ರಾಕ್ಟೀಸ್ ಗ್ರೌಂಡ್ಗೆ ಹೋಗಿ ಎಡಗೈಯಲ್ಲಿ ಪಿಸ್ತೂಲ್ ತಗೊಂಡು ಶೂಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ. ಎಡಗೈ ಒಳಗಡೆ 1 day, 2 days, 1 week, 2 weeks, 1 month, 2 months, every time 7-8 months ಹಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ. ಸ್ಲೋಲಿ ನಿಧಾನವಾಗಿ ಎಡಗೈ ಒಳಗಡೆ ಪರ್ಫೆಕ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಬಲಗೈ ಕೆಲಸ ಮಾಡಿ ಎಡಗೈ ಕೆಲಸ ಮಾಡೋದು ಬಹಳ ಕಷ್ಟ. ಸುಮ್ಮನೆ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ನೀವು ಬಲಗೈನವರಿದ್ರೆ ಎಡಗೈ ಒಂದು ಪೇಜ್ ಬರೆದು ನೋಡಿ, ಆಮೇಲೆ ನಾನು ಬೈಲಿಲ್ಲ ಅಂದ್ರೆ ಕೇಳಿ, ಏನು ಹೇಳ್ಬೋದು ನಾವು ಮಾರಾಯ ಅಂತೇಳಿ. ಒಂದಿನಕ್ಕೆ ಹಂಗ ಅನ್ಸುತ್ತೆ. 11 ದಿನ ಪ್ರಾಕ್ಟೀಸ್ ಮಾಡಿ ಎಡಗೈ ಒಳಗಡೆ ನೀವು ಏನ್ ಬೇಕಾದ್ ಮಾಡ್ಬೋದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಒಳಗಡೆ ಒಬ್ರು ಟೀಚರ್ ಇದ್ದಾರೆ, ಸರ್ ಇದ್ದಾರೆ, 500 ಜನ ಸ್ಟೂಡೆಂಟ್ಸ್ ಇದ್ದಾರೆ. 500 ಜನ ಎಟ್ ಎ ಟೈಮ್ 2 ಕೈಯಿಂದ 2 ಬುಕ್ಕಲ್ಲಿ ಬರೀತಾರೆ. 1 ರಿಂದ 5ನೇ ಕ್ಲಾಸ್ ಮಕ್ಕಳ ಕತೆ ಹೇಳ್ತಾ ಇರೋದು ನಾವು 1 ಕೈಯಾಗಿ ಬರೆಯೋದೇ 7-11 ಆಗಿದೆ ಅಲ್ಲ.
ಕೊಯ್ಯೇ ಓಡಲ್ಲ ನಮ್ದು. ತಪ್ಪು ಯಾರಾದರೂ ಟೀಚರ್ ಏನೋ ಡಿಕ್ಟೇಷನ್ ಹೇಳಕ್ ಚಾಲೂ ಮಾಡಿಬಿಟ್ರೆ ದೇವ್ರನ್ನೆಲ್ಲ ನಾವು ಸ್ಮರಿಸ್ಕೋತೀವಿ. ಯಾಕೆ ಸರ್ ಈ ಕ್ಲಾಸ್ ಮಿಸ್ ಆಗೋಂಗೆ ಏನಾರ ಆಗಬಾರ್ದು ಅಂತ ಅಲ್ಲ. ಪ್ರಾಕ್ಟೀಸ್, ಪರ್ಫೆಕ್ಟ್ ಪ್ರಾಕ್ಟೀಸ್, ಸಿನ್ಸಿಯರ್ ಪ್ರಾಕ್ಟೀಸ್. ಎಡಗೈಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ, ಆಮೇಲೆ ಮಿಲಿಟರಿ ಆಫೀಸರ್ನ ಕನ್ಸಲ್ಟ್ ಮಾಡಿದ, ಒಲಿಂಪಿಕ್ಸ್ನ ಕಾಂಟ್ಯಾಕ್ಟ್ ಮಾಡಿದ. ಸರಿ, ನೀನು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಅವನಿಗೆ ಅವಕಾಶ ಬಂತು. ಬಟ್ ಅನ್ಫಾರ್ಚುನೇಟ್ 1940 ಒಲಿಂಪಿಕ್ಸ್ ಕ್ಯಾನ್ಸಲ್ ಆಯ್ತು. ಗೊತ್ತಾ ನಿಮಗೆ 1940 ಒಲಿಂಪಿಕ್ಸ್ ಕ್ಯಾನ್ಸಲ್ ಆಗಿದ್ದು ಯಾಕೆ ಅಂತ ಗೊತ್ತಿದೆಯಾ? ಓಹ್, ನಂದೇ ರಾಂಗ್. ನಿಮಗೆ ಒಲಿಂಪಿಕ್ಸ್ ಅಂದ್ರೆ ಗೊತ್ತಿದೆಯಾ? ಅಲ್ಲ, ಸುಮ್ಮನೆ ನಾನು ಎಲ್ಲ ಕೇಳ್ಕೊಂಡು ಹೋದ್ರಿ. ಒಲಿಂಪಿಕ್ಸ್ ಅಂದ್ರೆ ಗೊತ್ತಿದೆಯಾ? ವೆರಿ ಗುಡ್. ಎಷ್ಟು ವರ್ಷಕ್ಕೆ ಒಂದ್ಸರಿ ನಡೀತದ ಅದು? ನಾ ಹಿಂಗ್ ಮಾಡಿದ್ ನೋಡಿ 5 ವರ್ಷ ಆಗಿಲ್ಲ. ನೀವು ಎಷ್ಟು ವರ್ಷಕ್ಕೆ ಒಂದ್ಸರಿ ನಡೀತದೆ? 4 ವರ್ಷಕ್ಕೆ ಒಂದ್ಸರಿ ನಡೀತದೆ. ಆ ವರ್ಷ ಯಾಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ 2ನೇ ಜಾಗತಿಕ ಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ ನಡೆಯೋದಿತ್ತು. ಅದಕ್ಕಾಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಎಲ್ಲರೂ ಬೇಜಾರು ಮಾಡ್ಕೊಂಡ್ರು, ಬೇರೆ ಬೇರೆ ಆಸ್ಪಿರೇಟ್ಸ್ ಬೇಜಾರು ಮಾಡ್ಕೊಂಡ್ರು. ಕರೋಲಿ ಟಾಕಾಕ್ಸ್ ದೇವರಿಗೆ ಥ್ಯಾಂಕ್ಸ್ ಹೇಳಿದ, 4 more years ನನಗೆ ಕೊಟ್ಟಿಯಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ. ಮತ್ತು ನೀವು ಹಿಂಗ ಮಾಡಿ ಫೇಲ್ ಆಗಿ ಥ್ಯಾಂಕ್ ಯು ಗಾಡ್ 4 more years ಇರ್ತಾರೆ ಅನ್ಬಾರ್ದು. ಅದು ಬೇರೆ ಇದು ಬೇರೆ. ಯಾವ್ದಾದ್ರು 2 ಸಬ್ಜೆಕ್ಟ್ ಬ್ಯಾಕ್ ಉಳಿತು ಅಂದ್ರೆ ಥ್ಯಾಂಕ್ಸ್ ಗಾಡ್ 4 more years ಇಸ್ ದೇರ್ ಅನ್ಬಾರ್ದು. 1940 ಒಲಿಂಪಿಕ್ಸ್ ಕ್ಯಾನ್ಸಲ್ ಆಯಿತು. ಅವನು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ. ಈಗ ಬಲಗೈ ಇಲ್ಲ, ಎಡಗೈ ಒಳಗಡೆ ಪ್ರಾಕ್ಟೀಸ್ ಮಾಡಿದ್ದಾನೆ. ಎಡಗೈ ಒಳಗಡೆ ಆತ ಎಷ್ಟು ಪರ್ಫೆಕ್ಟ್ ಆಗಿದ್ದಾನೆ ಅಂದ್ರೆ ಬಲಗೈಯಿಂದ ಶೂಟ್ ಮಾಡಿ ಎಷ್ಟು ಚಂದ ಟಾರ್ಗೆಟ್ ನ ಹೊಡಿತಿದ್ನೋ ಅಷ್ಟೇ ಪರ್ಫೆಕ್ಟ್ ಆಗಿದ್ದಾನೆ. ನಾವು ಇಟ್ ಇಸ್ 1944 ಒಲಿಂಪಿಕ್ಸ್ ನಡೀಬೇಕು. ಅಗೇನ್ 1944 ಒಳಗೂ ಒಲಿಂಪಿಕ್ಸ್ ಕ್ಯಾನ್ಸಲ್ ಆಯಿತು 2ನೇ ಜಾಗತಿಕ ಯುದ್ಧದ ಕಾರಣದಿಂದ. ಎಲ್ಲರೂ ಅನ್ಕೊಂಡ್ರು ಇನ್ನೇನು ಅವ್ನಿಗೆ ಏಜ್ ಆಯ್ತಲ್ಲ, 20-25 ವರ್ಷಕ್ಕೆ ಬಲಗೈ ಹೋಗಿತ್ತು, 4 ವರ್ಷ ಪ್ರಾಕ್ಟೀಸ್ನೇ ಹೋಯ್ತು, ಇನ್ನು 4 ವರ್ಷ ಹೋಗ್ತದೆ, ಅವಾಗ ಮುದುಕ ಆಗ್ತಾನೆ, ಇನ್ನು ನಾವು ಪಾರ್ಟಿಸಿಪೇಟ್ ಮಾಡೋದು. ಏಜ್ ನೆವರ್ ಮ್ಯಾಟರ್ಸ್, ಡ್ಯಾಮೇಜ್ ಮ್ಯಾಟರ್ಸ್. ನಾನು ನೆನ್ನೆ ಯಾವುದೋ ಒಂದು ಬುಕ್ ಓದ್ತಾ ಇದ್ದೀನಿ, ಬಹಳ ಚಂದ ಬುಕ್ ಇತ್ತು, ಅದು ಬಹಳ ಚಂದ ಪುಸ್ತಕ. ಅದ್ರೊಳಗೆ ಎಷ್ಟು ಚಂದ ಬಂದಿದ್ದಾರೆ ನೋಡ್ರಿ. ವಿ ಮೆಚೂರ್ ಬೈ ಡ್ಯಾಮೇಜ್ ನಾಟ್ ಬೈ ಏಜ್. ಇನ್ನೊಂದ್ಸರಿ ಹೇಳ, ವಿ ಮೆಚೂರ್ ಬೈ ಡ್ಯಾಮೇಜಸ್ ನಾಟ್ ಬೈ ಏಜಸ್. ಎಷ್ಟು ಏಜ್ ಆದ್ರೆ ಏನು ಮಾಡೋದು? ಏನು ಮಾಡದೇ ಇದ್ದವ್ರಿಗೆ. ತಪ್ಪುಗಳಿಂದ ಪಾಠ ಕಲಿಯೋರು ಬಹಳ ಬುದ್ಧಿವಂತರು, ಮಿಸ್ಟೇಕ್ಸ್ ಇಂದ ಪಾಠ ಕಲಿಯೋರು ಬಹಳ ಬುದ್ಧಿವಂತರು, ಬೇರೆಯವ್ರನ್ನ ಅಬ್ಸರ್ವ್ ಮಾಡಿ ಪಾಠ ಕಲಿಯೋರು ಬಹಳ ಬುದ್ಧಿವಂತರು. ನಾವು 1944 ಒಲಿಂಪಿಕ್ಸ್ ಕ್ಯಾನ್ಸಲ್ ಆಯಿತು. ಆ ಹುಡುಗ ಮತ್ತೆ ಪ್ರಾಕ್ಟೀಸ್ ಮಾಡಿದ. ಇಟ್ ವಾಸ್ 1948. ಲಿಸನ್ ಇಟ್ ಕೇರ್ಫುಲ್, ಇಟ್ ಇಸ್ ಕ್ರೂಷಿಯಲ್ ಸ್ಟೇಜ್. ಬರೀ ಕೂತ್ಬಿಡು, ಆಮೇಲೆ ಮಾಡಿಸ್ಕೊತ ಸೈ, ಅಥವಾ ಅವರೇ ಅದನ್ನು ಪಾಸ್ ಮಾಡ್ತಾರೆ. ಇಟ್ ವಾಸ್ 1948. ಲಂಡನ್ ಒಳಗಡೆ ಒಲಿಂಪಿಕ್ಸ್ ಇದೆ. ಆ ಒಲಿಂಪಿಕ್ಸ್ಗೆ 100 ಮೀಟರ್ ರ್ಯಾಪಿಡ್ ಪಿಸ್ತೂಲ್ ಫೈರಿಂಗ್ ಒಳಗಡೆ ಆಲ್ರೆಡಿ ಪಿಸ್ತೂಲ್ ಫೈರಿಂಗ್ ಅಲ್ಲಿ ಚಾಂಪಿಯನ್ ಇದ್ದಂತ ಅರ್ಜೆಂಟೀನಾ ದೇಶದ ಕಾರ್ಲೋಸ್ ಬಂದಿದ್ದ. ಎಲ್ಲರೂ ಅವನು ಬಂದಿದ್ದು ನೋಡಿ, ಓ ಈ ಸರಿ ಅವನಿಗೆ ಮೆಡಲ್ ಹೋಗುತ್ತೆ ಅಂತ ಅನ್ಕೊಂಡು. ಆಮೇಲೆ ಇವನು ಬಂದ. ಇವನು ಅಂದ್ರೆ ಯಾರು? ವೆರಿ ಗುಡ್, ವೆರಿ ಗುಡ್. ನೀವು ಒಬ್ಬರೇನಾ ಹೇಳಿದ್ದ ಹೆಸರನ್ನ? ಬೇರೆ ಬೇರೆ ಕಾಲೇಜ್ ಕಡೆ ಹೋಗಿದ್ನಲ್ಲ, ಅವಾಗೆಲ್ಲ ಹೀಗೆ ಹೇಳಿದಾಗ ಇವನು ಅಂದ್ರೆ ಯಾರು ಅಂತ ಕೇಳಿದೆ. ಅದೇ ಅವನು, ಅದೇ ಅಂತಿರ್ತಾರೆ. ನೀವು ಬುದ್ಧಿವಂತರಿದ್ದೀರಿ, ಮೋಸ್ಟ್ಲಿ ಅದಕ್ಕೆ ಈ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಿ, ಅಥವಾ ಅದಕ್ಕೆ ಈ ಕಾಲೇಜ್ ಅವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸಮಥಿಂಗ್ ಇಸ್ ದೇರ್. ಭಾಳ ಹತ್ರ ಹೋಗ್ಬೇಡ್ರೆ ಅಂತ ಬೇಜಾರಾಗಬಾರ್ದು ಅಂತ ಹೇಳಿದೆ ಅಷ್ಟೇ. ಕರೋಲಿ ಟಕಾಕ್ಸ್ ಬಂದ. ಅವನು ಟೇಬಲ್ ಮೇಲೆ ಇರೋ ಪಿಸ್ತೂಲ್ ತಗೋತಾ ಇದ್ದಾನೆ, ಹಿಂಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾನೆ. ಎಲ್ಲ ಆಡಿಯನ್ಸ್ ಅವನ್ನೇ ನೋಡ್ತಾ ಇದ್ದಾರೆ. ಒಂದ್ ಕಡೆ ಕಾರ್ಲೋಸ್, ಮೋಸ್ಟ್ ಎಕ್ಸ್ಪರ್ಟ್ ಎಕ್ಸ್ಪೀರಿಯನ್ಸ್ಡ್ ಶೂಟರ್. ಒಂದ್ ಕಡೆ ಟಕಾಕ್ಸ್, ಫಸ್ಟ್ ಟೈಮ್ ಪಾರ್ಟಿಸಿಪೇಟಿಂಗ್ ಇನ್ ದ ಒಲಿಂಪಿಕ್ಸ್, ಮತ್ತದು ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್. ಎಲ್ಲರೂ ಏನಂದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ, ಪಾಪ ಒಳ್ಳೆ ಎಫರ್ಟ್ ಮಾಡ್ತಿದ್ದಾನೆ, ಅವ್ನಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ರು. ಅವರೆಲ್ಲ ವಿಶ್ ಮಾಡಿದ್ರಿಂದ ಈತ ಗೆಲ್ತಾನೆ ಅಂತ ಏನಿಲ್ಲ. ಮತ್ತೆ ಅವನಿದ್ನಲ್ಲ ಕಾರ್ಲೋಸ್, ಅವ ಅಂದ, ಇಲ್ಲಿ ಯಾಕೆ ಬಂದಿದೀಯೋ? ನಿನ್ ಬಗ್ಗೆ ಬಹಳ ಕೇಳಿದ್ದೀನಿ. ಯು ವೇರ್ ನ್ಯಾಷನಲ್ ಚಾಂಪಿಯನ್, ಯು ಲಾಸ್ಟ್ ಯುವರ್ ರೈಟ್ ಹ್ಯಾಂಡ್. ದೇವ್ರು ನಿಂಗೆ ಒಳ್ಳೇದು ಮಾಡಿ, ಸರಿ ಇಲ್ಲಿ ಯಾಕೆ ಬಂದಿದೀಯಾ ಅಂತ. ಅವಾಗ ಕರೋಲಿ ಟಕಾಕ್ಸ್ ಏನ್ ಹೇಳ್ಬೇಕು ಅವನಿಗೆ, ಕಾರ್ಲೋಸ್ಗೆ, ವರ್ಲ್ಡ್ ರೆಕಾರ್ಡ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ. ಏನ್ ಕಾನ್ಫಿಡೆನ್ಸ್ ಅಲ್ಲ.
ಒಬ್ಬ ವರ್ಲ್ಡ್ ಚಾಂಪಿಯನ್ ಮುಂದೆ ಇಂಥ ವರ್ಡ್ಸ್ ಹೇಳ್ಬೇಕಂದ್ರೆ ಒಳಗೆ ಘಟ್ಸ್ ಇರ್ಬೇಕು. ಏನೋ ದೇವ್ರೆ ನಿನ್ ಜೊತೆ ಭಾಗವಹಿಸಕ್ ಬಂದಿನಿ, ಏನಿಲ್ಲ ಅವನು ವರ್ಲ್ಡ್ ರೆಕಾರ್ಡ್ ಮಾಡೋದು ಹೆಂಗೆ ಅಂತ ತೋರ್ಸೋದಕ್ ಬಂದಿನಿ. ಅವ್ನ್ ಹೆಂಗ್ ಅನ್ಸಿರ್ಬೇಕು ಹೇಳ್ರಿ ಕಾರ್ಲೋಸ್. ಸುಮ್ನೆ ಕೇಳಾದೆ ಸುಮ್ನೆ ಇದ್ರಿ ಚೆನ್ನಾಗಿರ್ತೈತಲ್ಲ. ಓ ಮೈ ಗುಡ್ನೆಸ್, ಆಲ್ ದ ಬೆಸ್ಟ್ ಅಂದ ಹಂಗಂತಾರೆ ಎಲ್ಲರೂ. ಸರಿ, ಶೂಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಒಂದೊಂದೇ ರೌಂಡ್. ಎಲ್ಲ ರೌಂಡ್ನಾಗೂ ಇಬ್ರು ಈಕ್ವಲ್. ಅವಂದು ಮಿಸ್ ಆಗುತ್ತೆ, ಇವಂದು ಮಿಸ್ ಆಗುತ್ತೆ. ಹಿಂಗಿರ್ಬೇಕು ಮ್ಯಾಚ್. ಒಂದ್ ಕಡೆ ಒಬ್ಬ ಹೊಡ್ಕೋತ ಹೋಗ್ತಿರ್ತಾನ, ಇನ್ನೊಂದ್ ಕಡೆ ಒಬ್ಬ ಹೊಡಿತಿರಂಗಿಲ್ಲ. ಇಂಥವ್ ಮ್ಯಾಚ್ ಏನ್ ಚೀಸ್ ಇರ್ತದೆ ಹೇಳ್ರಿ, ಮಜಾನೇ ಇರುವುದಿಲ್ಲ ಅದ್ರ. ಮ್ಯಾಚ್ ಹೆಂಗಿರ್ಬೇಕು ಹೇಳ್ರಿ, ವಾಲಿಬಾಲ್ ಕೆಳಗ ಬೀಳ್ಬಾರ್ದು, ಫುಟ್ಬಾಲ್ ಮೇಲೆ ಹೋಗ್ಬಾರ್ದು. ನಮ್ದು ಉಲ್ಟಾ, ವಾಲಿಬಾಲ್ ಕೆಳಗ ಉಳ್ಳಾಡ್ತಿರ್ತೈತಿ, ಫುಟ್ಬಾಲ್ ಹೋಗಿ ಸ್ಟೇಡಿಯಂ ಮ್ಯಾಚ್ ಅಂದ್ರೆ ಮ್ಯಾಚ್ ಇರ್ಬೇಕಲ್ಲ, ಅದೊಂದು ಥ್ರಿಲ್ ಇರ್ಬೇಕಲ್ಲ. ಅಂತ ಥ್ರಿಲ್. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಇವಂಗೆ ಎಷ್ಟು ಚಾನ್ಸ್ ಕೊಡ್ತಾರೆ ಅಷ್ಟ್ರಾಗ ಇವ ಸಕ್ಸಸ್, ಅವ್ಗೆ ಎಷ್ಟು ಚಾನ್ಸ್ ಕೊಡ್ತಾರೆ ಅಷ್ಟ್ರಾಗ ಅವ್ನು ಸಕ್ಸಸ್. ಲಾಸ್ಟ್ ರೌಂಡ್, ನಾವು ಲಾಸ್ಟ್ ರೌಂಡ್ 18 ಚಾನ್ಸಸ್ ಆರ್ ದೇರ್. 18 ಚಾನ್ಸಸ್ ಆರ್ ದೇರ್. ಕಾರ್ಲೋಸ್ ಬಂದ, ಶೂಟಿಂಗ್ ಸ್ಟಾರ್ಟ್ ಮಾಡಿದ. ಫಸ್ಟ್ ಚಾನ್ಸ್ ಸಕ್ಸಸ್, ಇವಂದು ಸಕ್ಸಸ್. ಜನ ಅನ್ಕೊಂಡ್ರು ಪ್ರೊಬೆಬಲಿ ಈ ವರ್ಷ ಗೋಲ್ಡ್ ಮೆಡಲ್ ಇಬ್ರು ಹಂಚ್ಕೋತಾರೆ. ನಮ್ಗೊಂದು ಟೆಂಡೆನ್ಸಿ ಇರ್ತದೆ ಕಾಂಪಿಟೇಷನ್ ಹೋದಾಗ, ಚಲೋ ಅಪೋಸಿಟ್ ಕಂಟೆಸ್ಟೆಂಟ್ ಇದ್ರೆ ದೇವ್ರಿಗೆ